4 months 4 ತಿಂಗಳು. ಓ ಮೈ ಗಾಡ್. ಮೊದಲನೇದಾಗಿ ಐ ಆಮ್ ಸೋ ಸಾರಿ. ಎರಡನೇದಾಗಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಅನ್ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಇರೋದಕ್ಕೆ. ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋಗಿದ್ದೇನಿದೆ ನವೆಂಬರಲ್ಲಿ ಲಾಸ್ಟ್ ಇಯರ್ 2024 ವಾಸ್ ಅ ಬ್ರೇಕ್ ದಟ್ ಐ ನೀಡೆಡ್. ಬಟ್ ಆ ಒಂದು 10 days ಬ್ರೇಕ್ ಏನಾಯಿತು, 4 ತಿಂಗಳು ಬ್ರೇಕ್ ಆಗಿ ಟರ್ನ್ ಆಗೋಯ್ತು. ಸಾರಿ. Thailand was so good, and especially skydiving and scuba diving experience. I'm sure ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ಅದನ್ನೆಲ್ಲ ಅಪ್ಡೇಟ್ಸ್ ಹಾಕಿದೆ ನೋಡಿರ್ತೀರಾ ಅಂತ. ಸೊ ಲೈಫಲ್ಲಿ ಎಲ್ಲರೂ ಒಂದ್ಸರ್ತಿ ಸ್ಕೈ ಡೈವಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂದರೆ ಅಲ್ಲಿನ ಪ್ರಪಂಚನೇ ಕಂಪ್ಲೀಟ್ಲಿ ಬೇರೆ ಇದೆ, ಇಲ್ಲಿ ನಾವೇನು ಬದುಕ್ತಿದ್ದೀವಿ ಅದಕ್ಕಿಂತ. ನಾನೇನು ಅಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಳಕ್ಕಾಗುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಮಿಂದ ಇನ್ನೇನು ಬೇರೆ ಥರನೇ ನಿಮಗದು ಅನುಭವ ಸಿಗ್ಬೋದು. ಐ ಡೋಂಟ್ ನೋ. ಡಿಸೆಂಬರ್ ಹೇಗೆ ಕಳೀತು ಅನ್ನೋದು ನನಗೆ ಈಗಲೂ ಆ್ಯಕ್ಚುಲಿ ನೆನಪಿಲ್ಲ ಏನು ಮಾಡ್ತಿದ್ದೆ ಡಿಸೆಂಬರಲ್ಲಿ ಅಂತ. ಆ್ಯಂಡ್ ಡಿಸೆಂಬರ್ ಜಾನ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಬಿಗ್ ಬಾಸ್ ಇಂಟರ್ವ್ಯೂಸ್ ಆಗ್ತಿತ್ತು. ಯಾಕಂದರೆ ಎಲಿಮಿನೇಟ್ ಆಗ್ತಾಯಿದ್ರು, ಬರ್ತಾಯಿದ್ರು. ನಮಗೆ ಎಲಿಮಿನೇಟ್ ಆಗ್ತಿದ್ದಂಗೆ ನಾವು ಇಂಟರ್ವ್ಯೂ ಫಿಕ್ಸ್ ಮಾಡಬೇಕಿತ್ತು. ಲಾಸ್ಟ್ ಮೂಮೆಂಟ್ ಇಂಟರ್ವ್ಯೂಸ್ ಆಗ್ತಿತ್ತು. ಸೊ ಡಿಸೆಂಬರ್ ಜಾನ್ನಲ್ಲಿ ಸ್ವಲ್ಪ ಇಂಟರ್ವ್ಯೂಸ್ ಜಾಸ್ತಿ ಮಾಡಿದೆ. ಫೆಬ್ಬಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಹ್ಯಾಪೆಂಡ್. ತುಂಬ ಜನ ಅಂದ್ಕೊಂಡಿದ್ರು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲೂ ಬರಬಹುದು ನಾನು ಅನ್ನೋದು. ಆ್ಯಕ್ಚುಲಿ ಪಾಸಿಬಿಲಿಟಿ ಇತ್ತು. ಬಟ್ ಫಾರ್ಚ್ಯೂನ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಡೆಸ್ಟಿನಿ ಎಲ್ಲಿರುತ್ತೆ ಗೊತ್ತಿಲ್ಲ ಅಂತಾರಲ್ಲ, ಆ ಥರ ಐ ಎಂಡೆಡ್ ಅಪ್ ಇನ್ ಭರ್ಜರಿ ಬ್ಯಾಚುಲರ್ಸ್. ಆ್ಯಂಡ್ ಓ ಮೈ ಗಾಡ್, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಕಂಪ್ಲೀಟ್ಲಿ ಹೊಸ ಥರ ಶೋ ಇದು. ನಾನು ಗಿಚ್ಚುಗಿಲಿಗಿಲಿ ಮಾಡಿದಾಗ ನಾನು ಹೊಸ ಕಂಟೆಸ್ಟೆಂಟ್ ಹೋಗಿದ್ದಿದ್ದು. ನನಗೆ ಚಿಲ್ಲರ್ ಮಂಜು ಅವರು ನನ್ನ ಮೆಂಟರ್ ಆಗಿದ್ರು. ಆ್ಯಂಡ್ ನಾನಲ್ಲಿ ತುಂಬ ಕೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ. ಅವ್ರು ಹೀಗೆ ಅದು ಹಾಗೆ ಒಂದು ಸ್ಕಿಟ್ ಮಾಡಬೇಕಾದ್ರೆ ಕಾಮಿಡಿ ಟೈಮಿಂಗ್ ಏನೋ ಆ ಥರ ಈ ಥರ ಅಂತೆಲ್ಲ. ಭರ್ಜರಿ ಬ್ಯಾಚುಲರ್ಸ್ ಇವಾಗ ಹೆಂಗೆ ಅಂದರೆ ರೋಲ್ಸ್ ರಿವರ್ಸ್ ಆಗಿದೆ. ನಾನು ಮೆಂಟರ್ ಜಾಗದಲ್ಲಿ ನಿಂತಿದ್ದೀನಿ ಆ್ಯಂಡ್ ನಾನೇನಾದ್ರು ಹೇಳ್ಕೊಡ್ಬೇಕು, ನಾನು ಈ ಥರ ಟಿಪ್ಸ್ ಕೊಡಬೇಕು, ನಾನು ಹಿಂಗೆ ಮಾಡಬೇಕು, ಸ್ಟೇಜ್ ಮೇಲೆ ವಾಕ್ ಮಾಡೋದು ಹೇಳ್ಕೊಡ್ಬೇಕು. ಈ ಥರ ನನಗೇನೋ ಕೇಳಿದಾಗ ನನಗೆ ಸ್ವಲ್ಪ ಲೈಕ್ ಓಕೆ ಈಗ ನಾನೇನೋ ಹೇಳ್ಕೊಡ್ಬೇಕು, ಕಲಿಯೋದಲ್ಲ ಇಲ್ಲಿ ಅನ್ನೋ ಥರ ಫೀಲಿಂಗ್. ಅದು ತುಂಬಾ ನನಗೆ ಇನ್ನೂ ಕಲಿಯೋಕ್ಕೆ ಬಹಳಷ್ಟಿದೆ. ಅಂಥದ್ರಲ್ಲಿ ನನಗೇನೋ ಅವರು ನನ್ನನ್ನು ಚೂಸ್ ಮಾಡಿ ಈ ಥರ ಒಂದು ಅಪರ್ಚುನಿಟಿ ಕೊಟ್ಟಾಗ ನಾನು ಅದನ್ನು ಕಳ್ಕೊಬಾರ್ದು ಅಂತ ಐ ಆಮ್ ಗಿವಿಂಗ್ ಇಟ್ ಮೈ 100%. ಹೋಪ್ಫುಲಿ ಭರ್ಜರಿ ಬ್ಯಾಚುಲರ್ಸ್ನ ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೀಸೆಂಟ್ಲಿ ಸರ್ಪ್ರೈಸ್ ರೌಂಡ್ ಎಪಿಸೋಡಲ್ಲಿ ಅಕ್ಕ ಬಂದು ಹಾಡು ಹೇಳಿ ಅದು ಯಾವ ಲೆವೆಲ್ಗೆ ವೈರಲ್ ಆಗಿದೆ ಅಂತಂದರೆ ಈಗಲೂ ಸಹ ನನಗೆ ಟ್ಯಾಗ್ಸ್ ಬರ್ತಾನೆ ಇರುತ್ತೆ, ಮೆನ್ಷನ್ ಬರ್ತಾನೆ ಇರುತ್ತೆ. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಅದೊಂಥರ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಆ ಫೀಲಿಂಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಸ್ಟೇಜ್ ಮೇಲೆ ಬಂದಿದ್ದು ಅದು ಅದೆಲ್ಲ ನಮ್ಮಕ್ಕ ನನಗೆ ನಾನು ಅವತ್ತು ಅವೈಲೇಬಲ್ ಇಲ್ಲ ಅನ್ನೋ ಥರ ಸರ್ಪ್ರೈಸ್ ರೌಂಡಲ್ಲಿ ನಾನು ಅಂದ್ಕೊಂಡಿದ್ದೆ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈಸ್ ರಿಲೇಟೆಡ್ ಏನೋ ಮಾಡ್ತಾರೆ ಅಂತ. ಜಸ್ಟ್ ಮ್ಯಾರಿಡ್ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಪ್ರಮೋಷನ್ ನಡೀತಿತ್ತು, ವುಮೆನ್ಸ್ ಡೇ ಸ್ಪೆಷಲ್ ನಡೀತಿದೆ ಅಂತ ಅವರು ಶೂಟಿಂಗಿಗೆ ಹೊರಟಿತ್ತು. ನನ್ನ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅಕ್ಕ ಬರ್ತಾರೆ ಅಂತ. ಅಬೌಟ್ ದ್ಯಾಟ್ ಅವರು ಆ ಶೂಟ್ ಮುಗಿಸಿ ಆಮೇಲೆ ಇಲ್ಲಿಗೆ ಬಂದು ಸರ್ಪ್ರೈಸ್ ರೌಂಡಲ್ಲಿ ನನಗೆ ಸರ್ಪ್ರೈಸ್ ಕೊಟ್ಟು ಅವಳಿಬ್ಬನಿ ತಗದ ಹೇಳಿಯಲ್ಲಿ ಪ್ರೀಮಿಯರ್ ಸೀರೆನ ನನಗೆ ಕೊಟ್ಟಿದ್ದಾಳೆ. ಓ ಮೈ ಗಾಡ್. ಆ್ಯಂಡ್ ಆಲ್ಸೋ ಹಾಡು ಹೇಳಿದ್ದು, ಆ ಹಾಡು ಆ್ಯಂಡ್ ಅಕ್ಕ ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಆ್ಯಂಕರಿಂಗ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತು. ಅಟ್ ಫಸ್ಟ್ ಶೀ ಈಸ್ ಮೈ ಫೇವ್ರೆಟ್ ಸಿಂಗರ್. ಆ್ಯಸ್ ಅ ಸಿಂಗರ್ ನನಗೆ ಬಹಳ ಇಷ್ಟ. ಆ್ಯಂಡ್ ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ದು, ಅಷ್ಟು ವೈರಲ್ ಆಗಿದೆ ಅಂದರೆ ರೈಟ್ ಅಮೌಂಟ್ ಆಫ್ ಅಪ್ರಿಸಿಯೇಷನ್ ಸಿಕ್ಕಿದೆ ಅಂತ ನನಗೆ ಖುಷಿ ಇದೆ. ಆ್ಯಂಡ್ ಆಲ್ಸೋ ಶಿವಣ್ಣ ಅವ್ರು ಕಾಲ್ ಮಾಡಿದ್ದಿದ್ದು, ಯಪ್ಪ ದೇವರೇ, ನನಗೆ ಎಷ್ಟು ಸರಿ ಶಿವಣ್ಣನ ಜೊತೆ ಇಂಟ್ರಾಕ್ಟ್ ಮಾಡೋ ಅವಕಾಶ ಸಿಕ್ಕಿದೆ, ಬಟ್ ಆಗ್ತಿರ್ಲಿಲ್ಲ. ಜಿ ಕುಟುಂಬ ಅವಾರ್ಡ್ಸಲ್ಲಿ ಮೀಟ್ ಮಾಡಿದ್ದೆ, HAL ಕನ್ನಡ ರಾಜ್ಯೋತ್ಸವ ಹಬ್ಬದಲ್ಲಿ ಮೀಟ್ ಮಾಡಿದ್ದೆ, RCB CSK ಮ್ಯಾಚಲ್ಲಿ ಮೀಟ್ ಮಾಡಿದ್ದೆ. ಐ ಕಾಂಟ್ಯಾಕ್ಟ್ ಆಗ್ತಿತ್ತು, ಹಾಯ್ ಹೇಳ್ತಿದ್ರು, ಅದರ ದೂರದಿಂದನೇ ಮಾತಾಡ್ಸೋಕ್ಕಾಗಿರಲಿಲ್ಲ. ಬಟ್ ಸರ್ಪ್ರೈಸ್ ರೌಂಡಲ್ಲಿ ಅಂಥ ಕಾಲ್ ಬರೋದು ಇಟ್ಸ್ ನಾಟ್ ಸಮಥಿಂಗ್ ಸ್ಮಾಲ್. ಥ್ಯಾಂಕ್ ಯು ಜಿ ಕನ್ನಡ. ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಎಪಿಸೋಡು ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಅದ್ರ ಹಿಂದೆ ಸಿಕ್ಕಾಪಟ್ಟೆ ನಂತರ ಶ್ರಮ ಇದೆ. ಪ್ರತಿಯೊಂದು ಎಪಿಸೋಡು ಶೂಟ್ ಮಾಡಬೇಕಾದ್ರೆ ಮೇಲ್ಗಡೆ ನಾವು ಒಂದು ಪ್ರೋಮೋ ಗಿಮೋ ನೋಡಿದಾಗ ಅಷ್ಟು ಒಂಥರ ಸೆಲೆಬ್ರೇಷನ್ ಆಗಿ ಕಾಣುತ್ತೆ. ಅದ್ರ ಹಿಂದೆ ಅಷ್ಟೇ ಒಂದು ಹೈ ಅಮೌಂಟ್ ಆಫ್ ಹಾರ್ಡ್ ವರ್ಕ್ ಇದೆ. ಸೊ ಪ್ಲೀಸ್ 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 ಎಂಜಾಯ್ ದ ಶೋ. ಮಿಸ್ ಮಾಡದೆ ನೋಡಬೇಕು ಅಷ್ಟೇ. ಜಾನಲ್ಲೇ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಆ್ಯಂಡ್ ಆಲ್ಸೋ ಫೆಬ್ಬಲ್ಲಿ ರಾಣೆಬೆನ್ನೂರ್ಗೆ ಹೋಗಿದ್ವಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಅಕ್ಕ ಕರ್ನಾಟಕ ವೈಭವ ಅನ್ನೋ ಕಾರ್ಯಕ್ರಮಕ್ಕೆ ಅಕ್ಕ ಗೆಸ್ಟ್ ಸ್ಪೀಕರ್ ಆಗಿ ಹೋಗಿದ್ದು ಮಾತಾಡೋದಕ್ಕೆ ಕಾಲೇಜ್ ಹುಡುಗರ ಜೊತೆ. ಅಲ್ಲಿನ ಜನ, ಅಲ್ಲಿನ ಹುಡುಗರು, ಕಾಲೇಜ್ ಹುಡುಗರು ಎಷ್ಟು ಜನ ಬಂದು ಮಾತಾಡಿಸಿದ್ದು.
ಮುತ್ಕೊಂಡು ತಬ್ಕೊಂಡು ಹತ್ತಿರದೆಲ್ಲ ಇದೆ. ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಲ್ಲ, ಇದೆಲ್ಲ ನಡೆದಿರೋದೆ. ಆ್ಯಂಡ್ ಆಲ್ಸೋ ಈ ಗ್ಯಾಪಲ್ಲಿ ಅಲ್ಲಿ ಫುಲ್ ಜನ ಹುಡುಗಿರೆಲ್ಲರೂ ಕಾಲೇಜ್ ಹುಡುಗಿರು ಬಂದು ಫೋಟೋ ತೆಗೆಸ್ಕೊತಾ ಇದ್ರು, ಸೆಲ್ಫಿ ತಗೋತಾ ಇದ್ವಿ, ಅದೆಲ್ಲ ಆಗ್ತಿತ್ತು. ದೂರದಿಂದ ಒಂದು ಕೈ ನನ್ನ ಕೈನ ಮುಟ್ಟಕ್ಕೆ ಟ್ರೈ ಮಾಡ್ತಿದ್ದೆ ನಾನು. ಯಾರದು ಕಾಣ್ತಾ ಇಲ್ಲ ಫೇಸು. ಆಮೇಲೆ ಕೈ ಸಿಕ್ತು ಆ್ಯಂಡ್ ಆ ಕೈಯಿಂದ ನನ್ನ ಕೈಗೆ ಈ ಬ್ರೇಸ್ಲೆಟ್ ಬಂತು. ದಿಸ್ ಇಸ್ ಸೋ 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 ಸ್ಪೆಷಲ್. ನನಗೆ ಯಾವತ್ತೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಈಗ ಯೂಶಲಿ ನಾವು ಹಾಕ್ಕೊಂಡಿರೋದು ಏನೇನೋ ಬಿಚ್ಕೊಡೋದು ಆ ಥರದ್ದೆಲ್ಲ ಸೆಲೆಬ್ರಿಟಿಗಳು ಮಾಡ್ತಾರೆ ಗೊತ್ತಾ. ನಾನೇನು ಸೆಲೆಬ್ರಿಟಿ ಅಲ್ಲ ಹೇಳ್ತಾ ಇರೋದು. ಬಟ್ ಆ ಹುಡುಗಿ ಕೈಲಿದ್ದಂಥ ಬ್ರೇಸ್ಲೆಟ್ಟು ನನ್ನ ಕೈಗೆ ಬಂದಿದ್ದು ಇದರಂಥ ಅನದರ್ ಸ್ಪೆಷಲ್ ಗಿಫ್ಟ್ ಇನ್ನೊಂದಿಲ್ಲ ಇದಕ್ಕೆ ಸಮ ಅಂತ ಹೇಳ್ಬಹುದು. ಆ ಹುಡುಗಿ ಇಷ್ಟು ಚೆನ್ನಾಗಿ ಹಿಂಗೆ ಕೊಟ್ಟು ನನಗೆ ಕೈಯಲ್ಲೇನೋ ಸಿಗ್ತಾಗಿಲ್ಲ ಅಂತ ಹಿಂಗೆ ಕೈ ತೆಗೆದು ನೋಡಿದ್ರೆ ಬ್ರೇಸ್ಲೆಟ್ ಇದೆ. ಎಷ್ಟು ಖುಷಿ ಆಯ್ತಂದರೆ ಇಷ್ಟು ದಿನ ಇದು ಆ ಹುಡುಗಿ ಮನೇಲಿ ಇತ್ತು, ಇವಾಗ ನಮ್ಮ ಮನೇಲಿದೆ, ನಂದಿದು ಅಂತ ಹೇಳ್ಕೊಳಕ್ಕೆ ನನಗೆ ಖುಷಿ. ಥ್ಯಾಂಕ್ ಯು ಸೋ ಮಚ್. ಆ ಹುಡುಗಿ ಯಾರೇ ಇದ್ರೂ ಪ್ಲೀಸ್ ಕಾಮೆಂಟಲ್ಲಿ ಟಾಕ್ ಟು ಮೀ ಆ್ಯಂಡ್ ಐ ವಿಲ್ ರಿಪ್ಲೈ ಟು ಇಟ್. ಆ್ಯಂಡ್ ಆಲ್ಸೋ ಇನ್ನೊಂದು ಹುಡುಗಿ ಬಂದು ತಗೊಂಡು ಹತ್ತಿದ್ದೆಲ್ಲ ಇದೆ. ಇದೆಲ್ಲ ನಾನು ಹೇಳಬಾರ್ದು ಅಂತ ಇದ್ದೆ, ಬಟ್ ನಾನು ಇದೆಲ್ಲ ಹೇಳ್ತಿರೋದು ಆ ಇಬ್ಬರು ಹುಡುಗಿರ್ಗೋಸ್ಕರ. ರಾಣಿಬೆನ್ನೂರಲ್ಲಿ ಬಂದು ಮಾತಾಡಿ ಖುಷಿಪಟ್ಟು ತಬ್ಕೊಂಡು ಫೋಟೋ ತೊಗೊಂಡ್ರಲ್ಲ, ಆ ಹುಡುಗಿರ್ಗೋಸ್ಕರ ನಾನು ಇದನ್ನು ನನ್ನ ಒಂದು ಯೂಟ್ಯೂಬ್ ಬ್ಲಾಗಲ್ಲಿ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನನ್ನ ಒಂದು ಫಾಲೋವರ್ ಸಬ್ಸ್ಕ್ರೈಬರ್ಸಲ್ಲಿ ಯಾರ್ಯಾರು ಕಾಶಿ, ಪ್ರಯಾಗ್ರಾಜ್, ಮಹಾಕುಂಭಕ್ಕೆ ಹೋಗಿದ್ರಿ ಕಾಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ನಾವು ಹೋಗಿದ್ವಿ. ನನಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ನಾರ್ತ್ ಇಂಡಿಯಾಗೆ ಹೋಗಿದ್ದಿದ್ದು. ಇಷ್ಟು ಬುದ್ಧಿ ಬಂದ ಮೇಲೆ ನಾರ್ತ್ ಇಂಡಿಯಾಗೆ ಹೋಗಿದ್ದಿದೆ ಫಸ್ಟು. ಕಾಶಿಗೆ ಹೋದ್ವಿ, ಪ್ರಯಾಗ್ರಾಜ್ಗೆ ಹೋಗಿ ಅಯೋಧ್ಯೆಗೆ ಹೋಗಿದ್ವಿ ನಾವು. ಅಯೋಧ್ಯದಲ್ಲಂತೂ ಓ ಮೈ ಗಾಡ್ ಎಷ್ಟು ಹಂಬಲ ಇತ್ತು ಯಾವಾಗ ಆ ಬಾಲರಾಮನ್ ನೋಡ್ತೀನಿ ಅಂತ. ಆ್ಯಂಡ್ ಹಂಗಾಯಿತು. ಇಟ್ ವಾಸ್ ಅ ಸರಿಯಲ್ ಎಕ್ಸ್ಪೀರಿಯನ್ಸ್. ಪ್ರಯಾಗ್ರಾಜಲ್ಲೂ ಸಹ ಅದು ಹೇಳ್ತಾರಲ್ಲ ಒಂದು ಎನರ್ಜಿ ಅಂತ, ಅದಿತ್ತು, ಖಂಡಿತ ಇತ್ತು. ಆ್ಯಂಡ್ ನಾವು ಅದನ್ನು ಫೀಲ್ ಮಾಡಿದ್ದೀವಿ. ಫಸ್ಟು ಕಾಶಿಗೆ ಹೋದಾಗ ಗಂಗಾ ಸ್ನಾನ ಮಾಡಿದ್ದು, ಅಲ್ಲೇ ಬೇರೆ ಥರ ವೈಬು ಕಾಶಿಲಿ. ಅಲ್ಲಿಂದ ಮುಗಿಸ್ಕೊಂಡು ಪ್ರಯಾಗ್ರಾಜಲ್ಲಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲೂ ನಾವು ಸ್ನಾನ ಮಾಡಿದ್ದು. ಆಮೇಲೆ ಅಯೋಧ್ಯೆಯಲ್ಲಿ ಪೂರ್ತಿ ರಾಮ ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಅಂತ ಆಯಿತು. ಆಂಜನೇಯನ್ ನೋಡಿದ್ದು. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಡಾಲರ್ ಬಗ್ಗೆ ಕೇಳಿದ್ದೀರಾ, ಇದು ತುಂಬಾ ಸ್ಪೆಷಲ್ಲು. ಲಾಸ್ಟ್ ಇಯರ್ ಹನುಮಾನ್ ಚಾಲೀಸಾ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಆ್ಯಂಡ್ ಆಂಜನೇಯ ಕಥೆಗಳು ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾ ಇರ್ತೀವಲ್ವಾ, ಯಾವುದೋ ಒಂದು ಮೂಮೆಂಟಲ್ಲಿ ಒಂದು ಫೀಲಿಂಗ್ ಆಗುತ್ತೆ. ಆ್ಯಂಡ್ ಅದೇ ಟೈಮಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಸಿಕ್ತು. ಆ ಪೇಜಲ್ಲಿ ಡಾಲರ್ ಮಾರ್ತಿರೋ ಥರದ್ದೆಲ್ಲ ಇತ್ತು. ಯೂಶ್ವಲಿ ನಾನು ಪರ್ಮನೆಂಟಾಗಿ ಯಾವುದೂ ಹಾಕ್ಕೊಳ್ಳಲ್ಲ, ಯಾಕಂದರೆ ನಾನು ಯಾವಾಗಲೂ ಚೇಂಜ್ ಮಾಡ್ತಿರ್ತೀನಿ ಡ್ರೆಸ್ಸಿಗೆ ತಕ್ಕಾಗಿ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಇದು ಎಷ್ಟು ಸ್ಪೆಷಲ್ ಇತ್ತಂದರೆ, ಇದು ಇಫ್ ಯು ಕ್ಯಾನ್ ಸಿ ನೋಡಿ, ಇದು ಆಂಜನೇಯ ನಿಂತಿರೋದು ಗದೆ ಇಟ್ಕೊಂಡು, ಇಲ್ಲಿ ಹಿಂದೆ ಹನುಮಾನ್ ಚಾಲೀಸಾ ಇರೋದು ಎನ್ಗ್ರೇವ್ ಆಗಿದೆ ಈ ಡಾಲರ್ ಮೇಲೆ. ಪೂರ್ತಿ 40 ವರ್ಸಸ್ ಇದೆ. ಆ್ಯಂಡ್ ಅದು ಮೈಕ್ರೋಸ್ಕೋಪಿಕ್ ವ್ಯೂ, 3 mm ಬರುತ್ತೆ ಇದು ಲೆಂತ್. ಅಷ್ಟರಲ್ಲಿ ಮೈಕ್ರೋಸ್ಕೋಪಿಕ್ ವ್ಯೂ ಅದು ಹಂಗೆ ನೋಡಿದ್ರೆ ಮಾತ್ರ ಓದಕ್ಕಾಗೋದು. ಪೂರ್ತಿ ಹನುಮಾನ್ ಚಾಲೀಸಾ ಇದೆ. ಆ್ಯಂಡ್ ಇಟ್ ವಾಸ್ ವೆರಿ ಸ್ಪೆಷಲ್. ಸೊ ಯಾರ್ಯಾರು ಈ ಡಾಲರ್ ಬಗ್ಗೆ ಕೇಳಿದ್ರಿ, ಸೊ ಅವ್ರಿಗೆ ಈ ಇನ್ಫಾರ್ಮೇಷನ್ ಗೊತ್ತು. ಈ ವಿಡಿಯೋಲಿ ಏನೂ ಇಲ್ಲ ಅಂತೆಲ್ಲ ಅನ್ಕೋಬೇಡಿ. ಇದು ಒಂಥರ ಕಮ್ಬ್ಯಾಕ್ ಮಾಡಿರೋದು ಆಲ್ಮೋಸ್ಟ್ 4 months ಆದಮೇಲೆ. ಆ್ಯಂಡ್ ನಿಮ್ಮ ಹತ್ರ ತುಂಬ ಹಂಚ್ಕೊಳ್ಳೋದಿತ್ತು, ಹಂಚ್ಕೊಂಡಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆಫ್ಕೋರ್ಸ್ ಈಗ ಸ್ವಲ್ಪ ಭರ್ಜರಿ ಬ್ಯಾಚುಲರ್ಸ್ ಶೂಟ್ ಅದು ಇದ್ರಲ್ಲಿ ಬ್ಯುಸಿ ಇದ್ದೀನಿ. ಬಟ್ ಐ ಆಮ್ ಶ್ಯೂರ್ ನಾನು ಅಲ್ಲಿನೂ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ನಾವು ಆಫ್ ದ ಕ್ಯಾಮ್ರಾ ರಿಹರ್ಸಲ್ ಆ ಥರದ್ದೆಲ್ಲ ಇದ್ದಾಗ ಹೇಗಿರ್ತೀವಿ ಅನ್ನೋದನ್ನ ನಾನು ಖಂಡಿತ ಶೇರ್ ಮಾಡ್ತೀನಿ. ಇವಾಗ ವಾಪಸ್ ಐ ವಿಲ್ ಬಿ ಬ್ಯಾಕ್ ಆನ್ ಯೂಟ್ಯೂಬ್ ಆ್ಯಕ್ಟಿವ್. ಹಾಗಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇನ್ಯಾವ್ದಾದ್ರು ಇನ್ಫಾರ್ಮೇಷನ್, ಯಾವ್ದಾದ್ರು ವಿಷಯದ ಬಗ್ಗೆ ಕೇಳಬೇಕಂತಿದ್ರೆ ಈ ಒಂದು ವಿಡಿಯೋ ಕಾಮೆಂಟ್ಸಲ್ಲಿ ಹಾಕಿರಿ. ಸೊ ಐ ಸಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಅದನ್ನೆಲ್ಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಲ್ ವಿಡಿಯೋಸ್ನ ಕೇಳಿದ್ದೀರಾ, ಐ ನೋ, ನನಗೂ ಬಹಳ ಇಷ್ಟ ಹಾಲ್ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಸ್ವಲ್ಪ ಪೇಷನ್ಸ್ ಕಡಿಮೆ, ಬರ್ತಿದ್ದಂಗೆ ಕಿತ್ತಾಕ್ ನೋಡ್ಬಿಡ್ತೀನಿ ನಾನು. ಕ್ಯಾಮ್ರಾ ಸೆಟಪ್ ಮಾಡಿ ನಿಮ್ಮ ಮುಂದೆ ತೆಗೆದು ಅದೆಲ್ಲ ಮಾಡೋ ಥರ ಒಂದು ಸ್ವಲ್ಪ ಪೇಷನ್ಸ್ ಕಲ್ತ್ಕೊಂಡು ಐ ಹೋಪ್ ಸೊ ನಾನು ಅನ್ಬಾಕ್ಸಿಂಗ್ ವಿಡಿಯೋಸ್ ಅಥವಾ ಹಾಲ್ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಐ ವಾಂಟ್ ಟು ಡೂ ಕುಕಿಂಗ್ ವಿಡಿಯೋಸ್ ಬಿಕಾಸ್ ತುಂಬ ಹೆಲ್ಪ್ ಮಾಡುತ್ತೆ ನನಗೆ. ಕುಕಿಂಗ್ ಮಾಡೋದೊಂದು ಸ್ವಲ್ಪ ಸಮಾಧಾನ ಕೊಡುತ್ತೆ. ಹಾಗಾಗಿ ಆಫ್ಕೋರ್ಸ್ ಕುಕಿಂಗ್ ವಿಡಿಯೋಸ್ ಆದಷ್ಟು ಬೇಗ ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಮಾಧ್ಯಮ ಅನೇಕದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮಾಧ್ಯಮ ಅನೇಕದ ಅನೇಕ ಆಡಿಯೋ ಅನ್ನೋ ಒಂದು ಹೊಸ ವರ್ಕ್ ಸ್ಟಾರ್ಟ್ ಆಗಿದೆ. ಹೊಸ ಮ್ಯೂಸಿಕ್ ವಿಡಿಯೋಸ್ ರಿಲೀಸ್ ಆಗ್ತಾ ಇದೆ. ಈಗ ಆಲ್ರೆಡಿ 3 ಸಾಂಗ್ಗಳು ರಿಲೀಸ್ ಆಗಿದೆ. ಹೋಲಿ ಹಬ್ಬಕ್ಕೂ ಕೂಡ ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಸಾಂಗ್ ನೋಡಿ ಎಂಜಾಯ್ ಮಾಡಿ, ನಿಮ್ಮ ರೀಲ್ಸಲ್ಲಿ ಯೂಸ್ ಮಾಡಿ, ಡ್ಯಾನ್ಸ್ ಮಾಡಿ, ನಿಮ್ಮ ಹೋಲಿ ಪಾರ್ಟೀಸಲ್ಲೂ ಯೂಸ್ ಮಾಡಿ. ಮಜಾ ಇದೆ ಮಾತ್ರ.
ಮತ್ತೊಮ್ಮೆ ಸಾರಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು. ಫಾರ್ಮ್ಯಾಲಿಟೀಸ್ ಎಲ್ಲ ಬೇಡ ನಮ್ಮ ಮಧ್ಯ, ಆದರೂ ಈಗ ನಾನು ಸಾರಿ ಥ್ಯಾಂಕ್ ಯು ಹೇಳಲೇಬೇಕಿತ್ತು ನಿಮ್ಮ ಪೇಷನ್ಸ್ಗೆ. ಆ್ಯಂಡ್ ಆನೆಸ್ಟ್ಲಿ ಏನು ತಪ್ಪು ತಿಳ್ಕೊಬೇಡಿ, ಈ ವಿಡಿಯೋಲಿ ನಾನು ತುಂಬ ಮನಸ್ಸು ಬಿಚ್ಚು ಮಾತಾಡಿರುವಂಥ ವಿಡಿಯೋ ಇದು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.